ಇಂದು ನಾವು ನಮ್ಮ 10ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿರುವ ವೀರಲವ ಎಂಬ ಕಿರುನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ನಮ್ಮ ಪಾತ್ರಧಾರಿಗಳನ್ನು ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಈ ನಾಟಕದಲ್ಲಿ ಶರಣು ಹಾಗೂ ಪುಷ್ಕರಾದ ನಾವು ನಿರೂಪಕರಾಗಿ, ಸೀತೆಯ ಪಾತ್ರದಲ್ಲಿ ಪ್ರತೀಕ್ಷಾ ಇಟಗಿ, ರಾಮನ ಪಾತ್ರದಲ್ಲಿ ಪ್ರಣವ್, ಲಕ್ಷ್ಮಣನ ಪಾತ್ರದಲ್ಲಿ ಶಿವಸಾಗರ್, ಲವನ ಪಾತ್ರದಲ್ಲಿ ನಂದನ್, ಕುಶನ ಪಾತ್ರದಲ್ಲಿ ಗಣೇಶ್, ವಾಲ್ಮೀಕಿ ಪಾತ್ರದಲ್ಲಿ ಅಮೋಘ್, ಕುದುರೆಯಾಗಿ ಸುಶಾಂತ್, ಶತ್ರುಘ್ನನಾಗಿ ಶಿವಪ್ರಸಾದ್, ಗುರುಪುತ್ರರಾಗಿ ಆಕಾಶ್ ಹಾಗೂ ನಿತಿನ್, ಹಾಗೂ ಇತರ ರಾಜ್ಯದ ರಾಜರುಗಳಾಗಿ ಶ್ರೇಯಸ್, ದಾವಲ್ ಸಾಬ್ ಹಾಗೂ ವಿಶ್ವ. ನಾಟಕಕ್ಕೆ ಇಳಿಯುವ ಮುನ್ನ ಈ ನಾಟಕದ ಒಂದು ಕಿರುಪರಿಚಯದ ರೀತಿಯಲ್ಲಿರುವ ಪೂರ್ವಕತೆ ಅವಶ್ಯಕವಾಗಿತ್ತು. ಪೂರ್ವಕತೆ ಹೀಗಿದೆ. ಲಂಕೆಯ ಯುದ್ಧದ ನಂತರ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ಶ್ರೀರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ನಡೆಸುತ್ತಿದ್ದನು. ಪ್ರಜೆಗಳ ಕಷ್ಟ ಸುಖ ತಿಳಿಯಲು ಶ್ರೀರಾಮನು ಮಾರುವೇಷ ಧರಿಸಿ ರಾಜ್ಯ ಸಂಚಾರ ಮಾಡುವಾಗ ಅಗಸರು, ಬೇರೆ ರಾಜ್ಯದ ರಾಜರು ಹಾಗೆ ಮುಂತಾದ ನಾಗರಿಕರಿಂದ ಸೀತೆಯ ಬಗ್ಗೆ ತಪ್ಪು ನಿಂದನೆಗಳು ಅವನಿಗೆ ಕೇಳಿ ಬಂದವು. ಇದರಿಂದ ನೊಂದ ಶ್ರೀರಾಮನು ಅರಮನೆಗೆ ಹಿಂತಿರುಗಿದನು. ದೃಶ್ಯ 1. ಶ್ರೀರಾಮನ ಅರಮನೆ. ಜನರಿಂದ ಇಂಥ ಅಭಿಪ್ರಾಯಗಳನ್ನರಿತ ಶ್ರೀರಾಮನು ಚಿಂತಿಸುತ್ತಾ ಕುಳಿತಿದ್ದನು. ಆ ತಪ್ಪು ನಿಂದನೆಗಳಿಂದ ಶ್ರೀರಾಮನ ಮನಸ್ಸಿನಲ್ಲಿ ಸೀತೆಯ ಪರಿಶುದ್ಧತೆಯ ಬಗ್ಗೆ ಸಂಶಯಗಳು ಮೂಡಿದವು. ಪ್ರಜಾನುರಾಗಿಯಾಗಿ ರಾಜ್ಯಭಾರ ನಡೆಸುತ್ತಿದ್ದ ಶ್ರೀರಾಮನು ತನ್ನ ಮೇಲೆ ಈ ಅಪವಾದಗಳು ಬೇಡ ಎಂದು ಕೆಲ ಕಾಲ ಸೀತೆಯನ್ನು ತ್ಯಜಿಸಲು ನಿರ್ಧರಿಸಿದನು. ಪ್ರಭು ಶ್ರೀರಾಮ, ನನಗೆ ಮಹರ್ಷಿ ವಾಲ್ಮೀಕಿಗಳ ಆಶ್ರಮವನ್ನು ನೋಡಬೇಕೆಂಬ ಬಯಕೆಯಾಗಿದೆ. ಆಯಿತು, ನೀನು ಅದರ ಚಿಂತೆ ಬಿಡು, ನಾನು ಅದರ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೇನೆ. ಆದರೆ ಈ ಕೆಲಸ ತನ್ನಿಂದಾಗದು ಎಂದು ಲಕ್ಷ್ಮಣನನ್ನು ಕರೆಸಿದನು. ಲಕ್ಷ್ಮಣ, ಹೇಳು ಅಗ್ರಜ. ನಿನ್ನೆ ರಾತ್ರಿ ಮಾರುವೇಷದಲ್ಲಿ ರಾಜ್ಯ ಸಂಚಾರ ಮಾಡುತ್ತಿರುವಾಗ ನಮ್ಮ ರಾಜ್ಯದ ಜನರಿಂದ ಸೀತೆಯ ಬಗ್ಗೆ ತಪ್ಪು ನಿಂದನೆಗಳನ್ನು ಕೇಳಿರುವುದರಿಂದ ನನಗೆ ದುಃಖವು ಉಂಟಾಗಿದೆ. ಆದ್ದರಿಂದ ಕೆಲ ಕಾಲ ಅವಳನ್ನು ತ್ಯಜಿಸಬೇಕೆಂದು ನಿರ್ಧರಿಸಿದ್ದೇನೆ. ನೀನು ಲೋಕದವರ ಮಾತು ಕೇಳಿ ಅತ್ತಿಗೆ ಮೇಲೆ ಸಂಶಯ ಪಡುತ್ತಿದ್ದೀಯಾ? ಸಾಕು ಲಕ್ಷ್ಮಣ, ನನ್ನ ಮನವರಿಸಲು ಬರಬೇಡ. ಸೀತೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ನೋಡಬೇಕೆಂಬ ಬಯಕೆ ಇಟ್ಟಿದ್ದಾಳೆ. ಅದೇ ನೆಪದಲ್ಲಿ ಅವಳನ್ನು ವನದಲ್ಲಿ ಬಿಟ್ಟು ಬಾ. ಆದರೂ ಅಣ್ಣ, ಅಣ್ಣನ ಮಾತು ಕೇಳುವುದಿಲ್ಲವೇ? ಆಯ್ತು ಅಣ್ಣ, ನೀ ಹೇಳಿದಂತೆ ಆಗಲಿ. ಸೀತಾ ಲಕ್ಷ್ಮಣರ ಸಂಭಾಷಣೆ. ಅತ್ತಿಗೆ, ನೀವು ಅಣ್ಣನ ಮುಂದೆ ವಾಲ್ಮೀಕಿ ಆಶ್ರಮ ನೋಡಲು ಬಯಕೆ ಇಟ್ಟಿದ್ದೀರಲ್ಲ, ಅದರ ಜವಾಬ್ದಾರಿ ನನಗೆ ಒಪ್ಪಿಸಿದ್ದಾರೆ. ಹಾಗಾಗಿ ನೀವು ಬೆಳಗ್ಗೆ ಅಷ್ಟರಲ್ಲಿ ಸಿದ್ಧರಾಗಿರಿ. ಆಯ್ತು ಲಕ್ಷ್ಮಣ. ಆಯ್ತು ಅತ್ತಿಗೆ. ಮರುದಿನ ಬೆಳಗ್ಗೆ. ಅತ್ತಿಗೆ, ಸಿದ್ಧರಾಗಿದ್ದೀರಾ? ನನ್ನ ಸಿದ್ಧತೆಯೂ ಆಯ್ತು ಲಕ್ಷ್ಮಣ. ನಡೆ, ಹೊರಡೋಣ. ಬನ್ನಿ ಅತ್ತಿಗೆ. ದೃಶ್ಯ 3. ವನ.
ಈ ದೂರದ ಪ್ರಯಾಣದಿಂದ ನನಗೆ ತುಂಬಾ ಬಾಯಾರಿಕೆ ಆಗಿದೆ ಲಕ್ಷ್ಮಣ. ಈ ದಾಹವನ್ನು ತೀರಿಸುವ ವ್ಯವಸ್ಥೆ ಮಾಡು. ಆಯ್ತು ಅತ್ತಿಗೆ, ನೀವು ಇಲ್ಲೇ ಕುಳಿತುಕೊಳ್ಳಿ. ಎಲ್ಲಾದರೂ ನದಿಯನ್ನು ಹುಡುಕಿಕೊಂಡು ನೀರು ತರುತ್ತೇನೆ. ಸರಿ, ಹೋಗಿ ಬಾ. ಒಲ್ಲದ ಮನಸ್ಸಿನಿಂದ ಲಕ್ಷ್ಮಣನು ತನ್ನ ಅತ್ತಿಗೆಯನ್ನು ಕಾಡಿನಲ್ಲೇ ಬಿಟ್ಟು ಹೋಗಬೇಕಾಗುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಸೀತೆಯು ಲಕ್ಷ್ಮಣನ ಹೆಸರನ್ನು ಕೂಗಲಾರಂಭಿಸಿದಳು. ಲಕ್ಷ್ಮಣ, ಎಲ್ಲಿದ್ದೀಯ ನೀನು? ನನಗೆ ತುಂಬಾ ಬಾಯಾರಿಕೆಯಾಗಿದೆ ಲಕ್ಷ್ಮಣ. ಬೇಗ ಬಾ ನೀನು. ಎಲ್ಲಿದ್ದೀಯ ಲಕ್ಷ್ಮಣ? ಅದೇ ಸಮಯಕ್ಕೆ ವಾಲ್ಮೀಕಿ ಋಷಿಗಳು ಹೂವು ಸಂಗ್ರಹಿಸಲು ವನಕ್ಕೆ ಬಂದಿದ್ದರು. ಮಹಿಳೆಯ ದುಃಖಿತ ಧ್ವನಿಯನ್ನು ಹಿಂಬಾಲಿಸಿ ಬಂದಾಗ ಸೀತೆಯನ್ನು ಕಂಡರು. ಯಾರದೋ ಮಹಿಳೆಯ ದುಃಖಿತ ಧ್ವನಿ ಕೇಳಿಸುತ್ತಿದೆಯಲ್ಲ. ಓ ಸೀತೆ, ನೀನು ಇಲ್ಲಿ ಏನು ಮಾಡುತ್ತಿರುವೆ? ಮಹರ್ಷಿಗಳೇ, ನನಗೆ ಬಾಯಾರಿಕೆಯಾದ ಕಾರಣ ಲಕ್ಷ್ಮಣ ಜಲವನ್ನು ತರಲು ಹೋಗಿರುವನು. ಆದರೆ ಬಹಳ ಹೊತ್ತು ಕಾದರೂ ಆತ ಬರಲೇ ಇಲ್ಲ. ಈಗ ನಾನೇನು ಮಾಡಲಿ? ಚಿಂತಿಸಬೇಡ, ರಾಮನು ನಿನ್ನನ್ನು ಪರೀಕ್ಷಿಸಲು ಇಲ್ಲಿ ಬಿಟ್ಟು ಹೋಗಿರುವನು. ನಿನಗೆ ಸುಸ್ತಾಗಿರಬಹುದು. ನಿನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ನನ್ನ ಆಶ್ರಮವಿದೆ. ನನ್ನ ಆಶ್ರಮ ಸದಾ ನಿನಗಾಗಿಯೇ ತೆರೆದಿರುತ್ತದೆ. ಬಾ. ದೃಶ್ಯ 3. ವಾಲ್ಮೀಕಿ ಮುನಿಗಳ ಆಶ್ರಮ. ನೀನು ವಿಶ್ರಾಂತಿ ಪಡೆದುಕೊಳ್ಳುವ ಕುಟೀರ ಇಲ್ಲಿ ವ್ಯವಸ್ಥೆ ಆಗಿದೆ. ನೀನು ಇಲ್ಲಿ ಇರಬಹುದು. ಧನ್ಯೋಸ್ಮಿ ಮಹರ್ಷಿಗಳೇ. ಶುಭವಾಗಲಿ. ಮುಂದೆ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿಯೇ ತೇಜಸ್ವಿಯಾದ ಲವಕುಶರು ಜನಿಸಿದರು. ಲವಕುಶರಲ್ಲಿ ಕುಶ ಹಿರಿಯ ಮಗ. ಆದರೆ ಧೈರ್ಯ ಮತ್ತು ವೀರತ್ವದಲ್ಲಿ ಲವನೂ ಸಮಬಲಾಢ್ಯನೇ. ಇಬ್ಬರಿಗೂ ವಾಲ್ಮೀಕಿ ಋಷಿಗಳು ಶಸ್ತ್ರಾಸ್ತ್ರಗಳ ಜೊತೆಗೆ ವೇದಗಳ ಜ್ಞಾನವನ್ನೂ ನೀಡಿದರು. ಇಬ್ಬರು ವೀರಶೂರರು ಹಾಗೂ ತಾಯಿ ಮತ್ತು ಗುರುವಾಜ್ಞೆ ಪಾಲಿಸುವ ಧರ್ಮ ಪರಿಪಾಲಕರಾದರು. ಒಂದು ದಿನ ವರುಣದೇವನಿಂದ ಆಮಂತ್ರಣ ಬಂದ ಕಾರಣ ವಾಲ್ಮೀಕಿ ಋಷಿಗಳು ವರುಣ ಲೋಕಕ್ಕೆ ತೆರಳಬೇಕಿತ್ತು. ಅಲ್ಲಿಯವರೆಗೆ ಆಶ್ರಮದ ಜವಾಬ್ದಾರಿಯನ್ನು ಅವರು ಲವಕುಶರಿಗೆ ವಹಿಸಲು ನಿರ್ಧರಿಸಿದರು. ಲವ, ಇಲ್ಲಿ ಬಾ. ಹೇಳಿ ಗುರುಗಳೇ. ನನಗೆ ವರ್ಣದೇವನಿಂದ ಆಮಂತ್ರಣ ಬಂದಿದೆ. ಅದಕ್ಕಾಗಿ ನಾನು ವರ್ಣಲೋಕಕ್ಕೆ ತ್ಯಜಿಸಬೇಕಾಗಿದೆ. ನಾನು ಇಲ್ಲಿ ಇರುವ ಅನುಪಸ್ಥಿತಿಯನ್ನು ನೀನು ನೋಡಿಕೊಳ್ಳಬೇಕು. ನೀನು ನೋಡಿಕೊಳ್ಳುವೆಯಾ? ಆಯಿತು ಗುರುಗಳೇ, ನಿಮ್ಮ ಆಜ್ಞೆಯಂತೆ ಆಗಲಿ. ಸರಿ, ಶುಭವಾಗಲಿ. ದೃಶ್ಯ 5. ರಾಮನ ಅರಮನೆಯ ಅಂಗಳ. ರಾವಣನನ್ನು ಕೊಂದಿದ್ದರಿಂದ ತನಗಂಟಿರುವ ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸಲು ಮಹರ್ಷಿಗಳ ಸಲಹೆಯಂತೆ ಶ್ರೀರಾಮನು ಅಶ್ವಮೇಧ ಯಜ್ಞ ನಡೆಸಿ ಯಜ್ಞಾಶ್ವದ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳಿಸುತ್ತಾನೆ. ಹೋಗಿ ಬಾ ಶತ್ರುಘ್ನ. ಹಲವಾರು ದೇಶದ ರಾಜರು ಶ್ರೀರಾಮನ ಯಜ್ಞಾಶ್ವವನ್ನು ಪೂಜಿಸಿ ಕಪ್ಪು ಕಾಣಿಕೆಗಳನ್ನು ನೀಡಿದರು. ದೃಶ್ಯ 5. ವಾಲ್ಮೀಕಿ ಆಶ್ರಮದ ಉದ್ಯಾನವನ. ದೇಶ ದೇಶಗಳನ್ನು ಸುತ್ತಾಡಿದ ಆ ಯಜ್ಞಾಶ್ವವು ವಾಲ್ಮೀಕಿ ಋಷಿಗಳ ಉದ್ಯಾನವನಕ್ಕೆ ನುಗ್ಗಿತು. ಓಹೋ, ಯಾವ ರಾಜ್ಯದ ಕುದುರೆ ಇದು? ಎಲ್ಲಿಯ ಕುದುರೆ ಇದು? ಇದನ್ನು ನೋಡಿದರೆ ಅಶ್ವಮೇಧ ಯಾಗದ ಕುದುರೆ ಎನಿಸುತ್ತಿದೆಯಲ್ಲ.
ವಾಲ್ಮೀಕಿ ಗುರುಗಳು ನನ್ನನ್ನು ಈ ತೋಟದ ಕಾವಲಿಗೆ ನೇಮಿಸಿ ಹೋಗಿರುವರು. ಒಂದು ವೇಳೆ ನಾನು ಈ ಅಶ್ವವನ್ನು ತಡೆಯದಿದ್ದರೆ ಅವರು ಖಂಡಿತ ನನ್ನ ಮೇಲೆ ಕೋಪಿಸಿಕೊಳ್ಳುತ್ತಾರಲ್ಲವೇ? ಬೇಡ, ಹಾಗಾಗಬಾರದು. ನಾನು ಈ ಕುದುರೆಯನ್ನು ತಡೆಯದೇ ನಿಲ್ಲಿಸುತ್ತೇನೆ. ಅದರ ಹಣೆಯ ಮೇಲೆ ಪಟ್ಟದ ಲಿಖಿತವಿತ್ತು. ಏನೋ ಬರೆದಿದೆ ಅಲ್ಲವೇ? ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನೊಬ್ಬನೇ ವೀರನು. ಇದು ಅವನ ಯಜ್ಞ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ. ಓಹೋ, ಹೀಗೆ ಬರೆದಿದೆಯೇ? ರಾಮನಿಗೆ ಬಹಳ ಗರ್ವವಿದೆ ಎನಿಸುತ್ತದೆ. ನಾನು ಅವನ ಅಹಂಕಾರವನ್ನು ಮುರಿಯದಿದ್ದರೆ ಜನ ನನ್ನ ಮಾತೆಯನ್ನು ಬಂಚೆ ಎನ್ನುವರು. ಹಾಗಾದಲ್ಲಿ ನನ್ನ ಭುಜಬಲ ಪರಾಕ್ರಮ ವೇತಕ್ಕೆ ನನಗೆ? ನಾನು ಈ ಅಶ್ವಮೇಧ ಯಾಗವನ್ನು ಮುರಿದೇ ತೀರುತ್ತೇನೆ. ಲವನ ಈ ಕೃತ್ಯವನ್ನು ಕಂಡು ಗುರುಪುತ್ರರು ಹೆದರಿದರು. ಬ್ರಾಹ್ಮಣರ ಮಕ್ಕಳು ಬೆದರುವರು, ಆದರೆ ಜಾನಕಿಯ ಮಗನು ವೀರ ಲವನು ಬೆದರುವನೇ? ನಾನು ಈ ಅಶ್ವಮೇಧ ಯಾಗವನ್ನು ತಡೆಯುತ್ತೇನೆ, ನೋಡಿರಿ. ಈ ರೀತಿಯಾಗಿ ಲವನು ತನ್ನ ಬಿಲ್ಲುವನ್ನೇರಿಸಿ ಜೇಗೈದು ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತನು. ಇದರ ನಂತರದ ಭಾಗದಲ್ಲಿ ಲವಕುಶರು ಶ್ರೀರಾಮನು ತಮ್ಮ ತಂದೆ ಎಂದು ಗೊತ್ತಿಲ್ಲದೆ ಅವನ ಜೊತೆ ಯುದ್ಧ ಮಾಡಿ ಅಂತ್ಯದಲ್ಲಿ ಸೀತಾರಾಮನ ಪುನರ್ಮಿಲನಕ್ಕೆ ಕಾರಣಕರ್ತರಾಗುತ್ತಾರೆ. ಇಲ್ಲಿಗೆ ಈ ಭಾಗ ಮುಕ್ತಾಯವಾಗಿದೆ. ಧನ್ಯವಾದಗಳು.